Greetings of the day, my dearest students of class 8th. ನಿಮಗೋಸ್ಕರ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಇಂಗ್ಲೀಷು ಸಪ್ಲಿಮೆಂಟ್ರಿ ಚಾಪ್ಟರ್ ಲೆಸನ್ ಯಾವುದ್ರಿ ನಾಲ್ಕನೇದ್ದು ಯಾವುದು ದ ಫಸ್ಟ್ ವುಮೆನ್ ಇನ್ ಸ್ಪೇಸ್. ಈ ಲೆಸನ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ರೆಡಿ ಮೋರ್ ದೆನ್ 12K ವಾಚ್ ಮಾಡಿದ್ದೀರಾ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಕೆಲವೊಂದು ಸ್ಟೂಡೆಂಟ್ಸು ಸರ್ ಬ್ರಿಂಗ್ ದ ಕ್ವಶನ್ ಆನ್ಸರ್ ನೋಟ್ಸನ್ನು ತೊಗೊಂಬ ಅಂತಂದರು. ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ದ ಫಸ್ಟ್ ವುಮೆನ್ ಇನ್ ಸ್ಪೇಸ್ ಈ ಒಂದು ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಇಸ್ ಇಟ್ ಕ್ಲಿಯರ್? ಲೆಟ್ಸ್ ಮೂವ್, ಹೋಗೋಣ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಅದೇ ರೀತಿ ಶೇರು ಲೈಕ್ ಮಾಡ್ರಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಓಕೆ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ದ ಫಸ್ಟ್ ವುಮೆನ್ ಇನ್ ಸ್ಪೇಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಮತ್ತು ನೋಟ್ಸನ್ನು ನಾವು ನೋಡ್ತೀವಿ. ಓಕೆ, ದೆನ್ ನೆಕ್ಸ್ಟ್ ನೋಟ್ಸನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಮೇನಲ್ಲಿ ಏನಿದೆ ನೋಡ್ರಿ. ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಇನ್ ಅ ಸೆಂಟೆನ್ಸ್ ಆರ್ ಟು. ಒಂದು ಸೆಂಟೆನ್ಸ್ ಅಥವಾ ಎರಡು ಸೆಂಟೆನ್ಸಲ್ಲಿ ಕೊಳೆ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರ ತಂದಾರ. ಹಾಗಾದ್ರೆ ಫಸ್ಟ್ ಕ್ವಶನ್ ಏನದ ನೋಡ್ರಿ. ವೆನ್ ಡಿಡ್ ವ್ಯಾಲೆಂಟೈನ್ ಗೋ ರೌಂಡ್ ದ ಅರ್ತ್? ವಾಟ್ ವಾಸ್ ಗ್ರೇಟ್ ಅಬೌಟ್ ದಿಸ್ ಈವೆಂಟ್? ದ ಆನ್ಸರ್ ಏನು ನೋಡ್ರಿ ಇದರದು. ವ್ಯಾಲೆಂಟೈನ್ ವೆಂಟ್ ರೌಂಡ್ ದ ಅರ್ತ್ ಆನ್ ದ 16th June 1963. She was the first woman traveling successfully in the spaceship Vostok 6. Okay, ಇದು ಮೊದಲ ಪ್ರಶ್ನೆ. ಉತ್ತರವನ್ನು ನೋಡ್ತೀವಿ. ನೀವು ಸ್ಪೀಡ್ ಅನಿಸಿದ್ರೆ ಅದರ ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಪಾಸ್ ಮಾಡಿ ನೀವು ನೋಟ್ಸನ್ನು ಪ್ರಿಪೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ದ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಏನಿದೆ ನೋಡ್ರಿ. ಹೌ ಡಿಡ್ ವ್ಯಾಲೆಂಟೈನ್ ಹೆಲ್ಪ್ ಹರ್ ಮದರ್ಸ್? ವಾಟ್ ಎಲ್ಸ್ ವಾಸ್ ಸಿ ಡೂಯಿಂಗ್ ಅಟ್ ದ ಸೇಮ್ ಟೈಮ್? ಈ ಎರಡು ಪ್ರಶ್ನೆಗೆ ಉತ್ತರ ನೋಡ್ರಿ. ವ್ಯಾಲೆಂಟೈನ್ ವರ್ಕ್ಡ್ at a tire factory and at a textile mill to help her mother to maintain the family. ತನ್ನ ಅಮ್ಮನ ಒಂದು ಮನೆ ಖರ್ಚನ್ನು ನೋಡ್ಲಿಕ್ಕೆ ಟೈರ್ ಫ್ಯಾಕ್ಟರಿಯಲ್ಲಿ ಮತ್ತು ಟೆಕ್ಸ್ಟೈಲ್ ಮಿಲ್ಗಳಲ್ಲಿ ಕೆಲಸ ಮಾಡ್ತಾಳ್ರಿ. ಯಾರು? ವ್ಯಾಲೆಂಟೈನ್. At the same time, she attended the classes at Yaroslava. She graduated in a trade school in 1960. She had been trained well in parachute jumping at Yaroslava Hero Club. Okay, ಇದು ಎರಡನೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಅನ್ನ ನಾವು ನೋಡ್ತಾ ಹೋದರೆ ಏನಂದ್ರೆ ಕ್ವಶನ್ ನಂಬರ್ 3. ಹೌ ಡಿಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಶೇರ್ ಹರ್ ಜಾಯ್ಸ್ ಅಟ್ ದ ಹಿಸ್ಟಾರಿಕ್ ಮೂಮೆಂಟ್ಸ್? When Mrs. Valentine was going to round the globe, she talked from outer space to millions of her fellow men on the earth about her thrilling experience. Crowds of people danced for joy when they heard. They shared her joys at the historic moment. Okay, ಇದು ಮೂರನೇ ಪ್ರಶ್ನೆ ಮತ್ತು ಅದಕ್ಕೆ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 4 ಏನಿದೆ ನೋಡ್ರಿ. we will see the question number 4. What did she say on landing after the space flight? Answer ಏನು ನೋಡ್ರಿ ಇದು ಫೋರ್ತ್ದು. On landing after the space flight, she smiled brightly and said that all people know it's very nice to be a guest, but it is always better at home. When she landed, she also felt the same, being at home again. Okay, ಮನೆಯಲ್ಲಿರೋ ಹಾಗೆ ಆಕೆಗೆ ಅನುಭವ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನಿದೆ ನೋಡ್ರಿ. we will see the question number 5. Apart from flying, what were Valentine's hobbies? ಈ ವ್ಯಾಲೆಂಟೈನ್ ಅವರ ಈ ಹಾರಾಟ ಅಷ್ಟೇ ಅಲ್ಲದೆ ಅವರು ಇನ್ನುಳಿದ ಹವ್ಯಾಸಗಳು ಯಾವಿದ್ವು ಅನ್ನೋದ ಪ್ರಶ್ನೆ ಇದೆ. ಅದಕ್ಕೆ ನಾವು ಆನ್ಸರ್ ನೋಡೋಣ. Apart from flying, she was interested in music and literature. She loved reading. ಅವರಿಗೆ ಓದೋದು ಇಷ್ಟ ಇತ್ತು. ಆಮೇಲೆ ಹಾಡು ಕೇಳೋದು, ಲಿಟ್ರೇಚರ್ ಓದೋದು ಇಷ್ಟ ಇತ್ತು. ಶಿ ಹ್ಯಾಡ್ ಆಲ್ ದ ಸೇಫ್ ಆ್ಯಂಡ್ ನೈಸ್ ಕ್ವಾಲಿಟೀಸ್ ಆಫ್ ಎ ವುಮೆನ್. ಹೆಣ್ಣು ಮಕ್ಕಳಿಗೆ ಏನಿರ್ಬೇಕಾಗಿತ್ತಲ್ಲ ಅವೆಲ್ಲ ಗುಣಗಳು ಇದ್ದು. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಶಿ ಲವ್ಡ್ ಅ ಹ್ಯಾಪಿ ಆ್ಯಂಡ್ ಕ್ವೈಟ್ ಹೋಮ್ಲಿ ಲೈಫ್. ಅವರು ಸಂತೋಷದ ಮತ್ತು ಮನೆ ಜೀವನವನ್ನು ಬಹಳಷ್ಟು ಇಷ್ಟಪಡ್ತಾ ಇದ್ರು. ಯಾರು? ವ್ಯಾಲೆಂಟೈನ್ ತೆರೆಸ್ಕೋ ಅವರು. ನೆಕ್ಸ್ಟ್ ವಿ ವಿಲ್ ಸಿ ದ ಸೆಕೆಂಡ್ ಮೇನಲ್ಲಿ ನೋಡ್ರಿ. ಕ್ವಶನ್ ನಂಬರ್ 1 ಏನಪ್ಪ ಲೆಟರ್ ಬರೆಯೋದು, ಸೆಲ್ಫ್ ಅಸೆಸ್ಮೆಂಟ್ ಅದನ್ನು ಬರೀರಿ. ಓಕೆ, ಇಲ್ಲಿ ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಇನ್ ಅ ಪ್ಯಾರಾಗ್ರಾಫ್ ಆಫ್
about 80 to 100 words and subheading. Okay, ಇಲ್ಲಿ ಕ್ವಶನ್ ನಂಬರ್ 2 ಅನ್ನು ನೋಡೋಣ. ನಾವು ಏನದ ನೋಡ್ರಿ ಕ್ವಶನ್ ನಂಬರ್ 2. You must have read about Kalpana Chawla. Write in paragraph the similarity and the contrast between the flight test of Tereshkova and Kalpana Chawla. ಅವರ ಬಗ್ಗೆ ಈ ಒಂದು ಕೆಲವೊಂದಿಷ್ಟು ಸಿಮಿಲಾರಿಟಿ ಯಾವ ರೀತಿ ಒಂದೇ ತರ ಇತ್ತು ಅನ್ನೋದ್ರ ಬಗ್ಗೆ ಬರೆಯತಂದಾರ. ಆನ್ಸರ್ ನೋಡ್ರಿ. Valentina Tereshkova and Kalpana Chawla, both of them went into space on fact-finding missions. Valentina went alone in a spacecraft called Vostok 6. She went round and round the Earth of 3 days. She returned to the Earth safely. Kalpana was the first Indian-born woman to rocket into space on a NASA fact-finding mission on November 16, 1997. Along with her, there were 6 other astronauts. They made 252 orbits of the Earth and remained in space for about 400 hours. They conducted more than 80 experiments in space during their return journey. The spaceship developed some technical snag and broke apart barely 11 minutes before it was scheduled to land, killing all the crew members. ವಿದ್ಯಾರ್ಥಿಗಳೇ, ನೀವು ಸ್ಪೀಡ್ ಅನ್ಸಿದ್ರ ನೀವು ಪಾಸ್ ಮಾಡ್ರಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಆಮೇಲೆ ಬರೀರಿ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ದ ಕ್ವಶನ್ ನಂಬರ್ 3 ಏನದ ನೋಡ್ರಿ. What do you think youngsters like you can learn from the life of Valentin Tereshkova? Discuss and write. ಇವತ್ತಿನ ಯಂಗ್ಸ್ಟರ್ಸ್ಗೆ ಇವರಿಂದ ಕಲಿಯೋದು ಏನಿದೆ ಅನ್ನೋದ್ರ ಬಗ್ಗೆ ಹೇಳಂದಾರ. ಅದನ್ನ ನಾವು ಇಲ್ಲಿ ಆನ್ಸರ್ ಮೂಲಕ ಹೇಳ್ತಾ ಇದೀವಿ ನೋಡ್ರಿ. Though Valentina was born into a poor family, ಬಡತನದ ಮನೆಯಲ್ಲೇ ಹುಟ್ಟಿದವಳು ವ್ಯಾಲೆಂಟನ. She rose to fame through hard work. ತನ್ನ ಕಠಿಣ ಪರಿಶ್ರಮದ ಮೂಲಕ ತನ್ನ ಪ್ರಸಿದ್ಧಿಯನ್ನು ಪಡೆದವಳಾಕಿ. ಯಾರು ಉಳ್ಕಿದ ಈಸಿಯಾಗಿ ಸಿಕ್ಕದಲ್ಲ. She was not deterred by poverty. ಆಕೆ ಈ ಒಂದು ಬಡತನದನ್ನ ಬೇಗೆಯನ್ನ ಅನುಭವಿಸಿ ಬಂದಿದ್ದಳು. At a young age, she worked in a tire factory. ತನ್ನ ಒಂದು ಯೌವನಾವಸ್ಥೆಯಲ್ಲಿ ಟೈರ್ ಫ್ಯಾಕ್ಟರಿ ಮತ್ತು ಟೆಕ್ಸ್ಟೈಲ್ ಮಿಲ್ಲಲ್ಲಿ ಕೆಲಸ ಮಾಡ್ತಾಳೆ. ಅವರ ಅಮ್ಮನಿಗೆ ಸಹಾಯ ಮಾಡಬೇಕು ಮನೆ ಖರ್ಚಿಗೋಸ್ಕರ. At the same time, she attended a school in Yuroslava. She trained herself in parachute jumping and excelled in that. Her boldness and daring nature helped her to get into a space training school. ಈಕೆ ಒಂದು ಧೈರ್ಯದ ಸ್ವಭಾವೇ, ಆಕೆ ಒಂದು ಧೈರ್ಯತನನೇ ಈ ಒಂದು ಸ್ಪೇಸ್ ಟ್ರೈನಿಂಗ್ ಸ್ಕೂಲಲ್ಲಿ ಶಾಲೆಯಲ್ಲಿ ಅಡ್ಮಿಷನ್ ಸಿಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಈ ಒಂದು ಸಪ್ಲಿಮೆಂಟರಿ ಲೆಸನ್ನ ಕ್ವಶನ್ ಆನ್ಸರ್ ಅನ್ನ ನೋಡಿದ್ವಿ. ಐ ಹೋಪ್ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ. ಅದೇ ರೀತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಅದೇ ರೀತಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಟು ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಬೆಸ್ಟ್ ಕ್ಲಾಸಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ, next we will see that if you like this video class, just give a like and comment what are the doubts still we have in your mind. ನಿಮ್ಮಲ್ಲಿ ಏನಾದರೂ ಸಂದೇಹ ಸಮಸ್ಯೆಗಳಿದ್ರೆ ಈ ಲೆಸನ್ ತಕ್ಕಂಗೆ ಅಥವಾ ಇಂಗ್ಲಿಷ್ ಗ್ರಾಮರ್ ಆಗಲಿ ಎನಿಥಿಂಗ್ ಇನ್ ಇಂಗ್ಲಿಷ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.